ಒಂದು ಫ್ಯಾಮಿಲಿ ಕಾಡಿಗೆ ಪಿಕ್ನಿಕ್ ಹೋಗ್ತಾರೆ. ಅಷ್ಟು ದೊಡ್ಡ ಕಾಡಲ್ಲಿ ಒಂದೇ ಒಂದು ಡೋರ್ ಇದೆ. ಆ ಡೋರ್ಗೆ ಚೈನ್ ಹಾಕಿ ಲಾಕ್ ಮಾಡಿದ್ದಾರೆ. ಕಾಡಿನ ಮಧ್ಯೆ ಡೋರ್ ಇದೆಯಲ್ಲ ಅಂತ ಯೋಚನೆ ಮಾಡಿ, ಹೇಗೂ ನಮ್ಮ ಮನೇಲೂ ಒಂದು ಡೋರ್ ಇಲ್ಲ, ಇದನ್ನ ತಗೊಂಡೋಗಿ ಫಿಕ್ಸ್ ಮಾಡೋಣ ಅಂತ ಆ ಮಿಸ್ಟೀರಿಯಸ್ ಡೋರ್ನ ತಗೊಂಡೋಗಿ ಮನೇಲಿ ಫಿಕ್ಸ್ ಮಾಡ್ತಾರೆ. ಅದು ಸಾಧಾರಣ ಡೋರ್ ಅಲ್ಲ, ಇನ್ನೊಂದು ಭಯಾನಕ ಪ್ರಪಂಚಕ್ಕೆ ಹೋಗೋ ಒಂದು ಪೋರ್ಟಲ್. ಸೊ ಈ ಡೋರ್ ಇಂದ ಕುಟುಂಬಕ್ಕೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋ ಕಥೆನ ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸ್ ಜೊತೆಗೆ ಹೇಳಿದ ಚಿತ್ರನೇ ಡೋರ್ ಇನ್ ದ ವುಡ್ಸ್. ಸ್ಟಾರ್ಟಿಂಗ್ ನಲ್ಲಿ ಕಾಡ್ ಮಧ್ಯೆ ಇರುವ ಒಂದು ಡೋರ್ನ ತೋರಿಸ್ತಾರೆ. ಆ ಡೋರ್ನ ಲಾಕ್ ಮಾಡಿದ್ದಾರೆ. ಒಳಗಿಂದ ಮಕ್ಕಳು ಅಳ್ತಿರೋ ಶಬ್ದ ಕೇಳುತ್ತೆ. ಕಟ್ ಮಾಡಿದ್ರೆ ಇವರೇ ಚಿತ್ರದ ಹೀರೋಯಿನ್ ಈವಾ. ಇವಳು ಕಾರ್ಪೆಂಟರ್ ಕೆಲಸ ಮಾಡ್ತಿದ್ದಾಳೆ. ಮಗನ್ನ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಸ್ಕೂಲಿಗೆ ಬರ್ತಾಳೆ. ಅಲ್ಲೇ ಇವ್ರ ಹಸ್ಬೆಂಡ್ ವರ್ಕ್ ಮಾಡ್ತಿದ್ದಾನೆ, ಹೆಸರು ಫ್ರೆಡ್. ಈವಾ ಹೇಳ್ತಾಳೆ, ಮನೇಲಿ ಕಾರ್ಪೆಂಟಿಂಗ್ ಕೆಲಸ ಎಲ್ಲ ನಾನೇ ಮಾಡಿದ್ದೀನಿ, ಆ ಕ್ಲಾಸೆಟ್ಗೆ ಮಾತ್ರ ಡೋರ್ ಸಿಕ್ಕಿಲ್ಲ ಅಂತ. ಇವರೇ ಈ ಸ್ಕೂಲ್ನ ಪ್ರಿನ್ಸಿಪಾಲ್. ನಿಮ್ ಮಗ ಕೇನ್ಗೆ ಸಂಬಂಧಪಟ್ಟ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿದ್ದೀವಿ, ಆದಷ್ಟು ಬೇಗ ಅವನು ಇಲ್ಲಿಗೆ ಹೊಂದ್ಕೋತಾನೆ ಅಂತ. ಇವನೇ ಕೇನ್. ಈ ಊರಿಗೆ ಹೊಸಬ, ಅದಕ್ಕೆ ಬೇರೆ ಮಕ್ಕಳು ಇವನ್ನ ಗೇಲಿ ಮಾಡ್ತಿದ್ದಾರೆ. ಅಲ್ಲಿಗೆ ಈವಾ ಹೋಗಿ ಅವನಿಗೆ ಒಂದು ಕಾರ್ ಗಿಫ್ಟ್ ಕೊಡ್ತಾಳೆ. ಇವನಿಗೆ ಟಾಯ್ ಕಾರ್ಸ್ ಅಂದ್ರೆ ತುಂಬಾನೇ ಇಷ್ಟ. ಆಕ್ಚುಲಿ ಕೇನ್ ಒಬ್ಬ ಸ್ಪೆಷಲ್ ಚೈಲ್ಡ್. ಡಾಕ್ಟರ್ ಕೂಡ ಹೇಳಿರ್ತಾರೆ, ಈ ರೀತಿ ಸ್ಪೆಷಲ್ ಚಿಲ್ಡ್ರನ್ಸ್ಗೆ ಅಂತ ಕೆಲವೊಂದು ಸ್ಕೂಲ್ಸ್ ಇದೆ, ಅಲ್ಲೇ ಇವನ್ನ ಸೇರ್ಸಿ ಅಂತ. ಆದ್ರೆ ಇವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ ಸದ್ಯಕ್ಕೆ ಇವನ್ನ ಈ ಸ್ಕೂಲಿಗೆ ಸೇರಿಸ್ತಾರೆ. ಕೆಲವು ದಿನಗಳ ನಂತರ ಇವ ಕೆಲಸ ಮಾಡ್ತಾ ಇರುವಾಗ ಕಾಲಿಂಗ್ ಬೆಲ್ ಶಬ್ದ ಕೇಳುತ್ತೆ. ಬಂದಿರೋದು ಯುವರಯ್ಯ ಅನ್ನುವ ವ್ಯಕ್ತಿ. ಇವರು ಕೆಲವು ಕಾರ್ಡ್ಸ್ ನ ಇಟ್ಟಿದ್ದಾರೆ. ಅದನ್ನ ನೋಡಿ ಫ್ಯೂಚರ್ ನಲ್ಲಿ ಏನ್ ನಡೆಯುತ್ತೆ ಅಂತ ಹೇಳ್ತಾರೆ. ಈ ವಿಷಯದಲ್ಲಿ ಇವಾಗ ಇಂಟ್ರೆಸ್ಟ್ ಇದೆ, ಅದಕ್ಕೇನೆ ಇವ್ರನ್ನ ಇನ್ವೈಟ್ ಮಾಡಿದ್ದಾಳೆ. ಫಸ್ಟ್ ಹಸ್ಬೆಂಡ್ ಬಗ್ಗೆ ಕೇಳಿದಾಗ ಅವ್ರ ಬಿಸ್ನೆಸ್ ಎಲ್ಲ ಚೆನ್ನಾಗಾಗುತ್ತೆ, ಸರಿ ಈಗ ನಿಮ್ ಬಗ್ಗೆ ನೋಡೋಣ ಅಂತ ಕಾರ್ಡ್ಸ್ ನ ಹಾಕಿದಾಗ, ಅಯ್ಯೋ ಈ ತರದ ಕಾಂಬಿನೇಷನ್ ನಲ್ಲಿ ನಾನ್ ಯಾವತ್ತು ಕಾರ್ಡ್ಸ್ ನ ನೋಡೇ ಇಲ್ಲ, ಇದ್ರ ಪ್ರಕಾರ ನೋಡಿದ್ರೆ ನೀವ್ ಯಾವ್ದೋ ಪೋರ್ಟಲ್ ನ ಓಪನ್ ಮಾಡ್ತೀರಾ ಅನ್ಸುತ್ತೆ. ಇದನ್ ಕೇಳಿ ಇವ, ಹೋ ಹೌದಾ, ನಾನ್ ಕೂಡ ಆನ್ಲೈನ್ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಒಂದು ವೇಳೆ ಈ ಕಾರ್ಡ್ಸ್ ಕಾಂಬಿನೇಷನ್ ಅದ್ರ ಬಗ್ಗೆನೇ ಹೇಳ್ತಿದ್ಯಾ? ನೋ ಅದಲ್ಲ, ಇದು ಬೇರೆ ಯಾವ್ದು ಅಮಾನುಷ ಶಕ್ತಿ ಬಗ್ಗೆ ಹೇಳ್ತಿದೆ, ನೀವು ಸ್ವಲ್ಪ ಹುಷಾರಾಗಿರಿ. ಅಷ್ಟ್ರಲ್ಲಿ ಫ್ರೆಡ್ ಕೇನ್ ನ ಕರ್ಕೊಂಡು ಬರ್ತಾನೆ. ಫ್ರೆಡ್ಗೆ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಯಾಕೆ ಸುಮ್ನೆ ಇವ್ರನ್ನೆಲ್ಲ ಕರ್ಸಿ ದುಡ್ಡು ವೇಸ್ಟ್ ಮಾಡ್ತೀಯಾ, ಅವರು ಹೇಳೋದೆಲ್ಲ ನಡೆಯಲ್ಲ ಅಂತ. ನೋಡಿ ನನಗೆ ನಂಬಿಕೆ ಇದೆ, ಹೊಸ ಮನೆ ಹೊಸ ಊರು, ನಮ್ ಫ್ಯೂಚರ್ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ನನಗಿದೆ. ಸರಿ ಇವ, ನಿನ್ನಿಷ್ಟ, ನಾನ್ ಇದ್ರಲ್ಲಿ ತಲೆ ಹಾಕಲ್ಲ. ಇವ ನೆಕ್ಸ್ಟ್ ವೀಕ್ ಬನ್ನಿ ಅಂತ ಅವ್ರನ್ನ ಕಳಿಸ್ತಾಳೆ. ಫ್ರೆಡ್ ಕೇನ್ ಬಗ್ಗೆ ಮಾತಾಡ್ತಾರೆ. ಇವತ್ತು ಸ್ಕೂಲಲ್ಲಿ ಒಬ್ಬನ ಮೇಲೆ ಇವನು ಕೈ ಮಾಡಿದ್ದಾನೆ, ಅದಕ್ಕೆ ಪ್ರಿನ್ಸಿಪಾಲ್ ನನಗೆ ಬೈತಾ ಇದ್ರು. ಇವ ಹೇಳ್ತಾಳೆ, ನೋಡಿ ಅವನು ಸ್ಪೆಷಲ್ ಚೈಲ್ಡ್, ನಾವು ಅವನಿಗೆ ಫೋರ್ಸ್ ಮಾಡಿ ಜಾಸ್ತಿ ಬುದ್ಧಿ ಮಾತು ಹೇಳಕ್ಕಾಗಲ್ಲ, ಅದಕ್ಕೆ ನಾಳೆ ಅವನ್ನ ಕಾಡಿಗೆ ಪಿಕ್ನಿಕ್ ಕರ್ಕೊಂಡು ಹೋಗೋಣ, ಮೈಂಡ್ ಫ್ರೆಶ್ ಆಗಿ ನಿಧಾನಕ್ಕೆ ನಾರ್ಮಲ್ ಆಗ್ಬೋದು ಅಂತ ಗೆಸ್ ಮಾಡ್ತಾರೆ. ನೆಕ್ಸ್ಟ್ ಡೇ ಪಕ್ಕದಲ್ಲಿರೋ ಕಾಡಿಗೆ ಪಿಕ್ನಿಕ್ ಹೋಗ್ತಾರೆ. ಇವರಿಬ್ರು ಮುಂದೆ ಬರ್ತಿದ್ದಾರೆ. ಕೇನ್ ಹಿಂದೆ ಆಟ ಆಡ್ತಾ ಬರ್ತಾ ಇದ್ದಾನೆ. ಇವರಿಬ್ರು ಫ್ಯೂಚರ್ ಪ್ಲಾನಿಂಗ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾರೆ. ನೋಡಿದ್ರೆ ಹಿಂದೆ ಬರ್ತಿದ್ದ ಕೇನ್ ಕಾಣಿಸ್ತಾ ಇಲ್ಲ. ನೋಡಿದ್ರೆ ಅವನು ಕಾಡು ಮಧ್ಯೆ ಇರೋ ಒಂದು ಡೋರ್ ಹತ್ರ ನಿಂತ್ಕೊಂಡಿದ್ದಾನೆ. ಇದೇ ಡೋರ್ನ ಮೂವಿ ಸ್ಟಾರ್ಟಿಂಗ್ ನಲ್ಲೂ ತೋರಿಸಿರ್ತಾರೆ. ಅಷ್ಟರಲ್ಲಿ ಇವರಿಬ್ರು ಕೂಡ ಅಲ್ಲಿಗೆ ಬರ್ತಾರೆ. ಏನಿದು ಕಾಡಿನ ಮಧ್ಯೆ ಡೋರ್ ಇದೆಯಲ್ಲ, ಯಾಕೆ ಈ ಡೋರ್ಗೆ ಚೈನ್ ಹಾಕಿ ಲಾಕ್ ಮಾಡಿದ್ದಾರೆ? ಫ್ರೆಡ್, ನಮ್ಮ ಮನೇಲಿರೋ ಕ್ಲಾಸೆಟ್ಗೆ ಒಂದು ಡೋರ್ ಬೇಕು ಅಲ್ವಾ, ಈ ಡೋರ್ನ ತಗೊಂಡೋಗಿ ಫಿಕ್ಸ್ ಮಾಡೋಣ, ಆಗ ದುಡ್ಡಾದ್ರೂ ಉಳಿಯುತ್ತೆ. ಸರಿ ಅಂತ ಫ್ರೆಡ್ ಆ ಡೋರಿಗೆ ಹಾಕಿದ್ದ ಚೈನ್ ನ ಕಟ್ ಮಾಡಿ ಮನೆಗೆ ತಗೊಂಡು ಬರ್ತಾರೆ. ಅದಕ್ಕೆ ರೆಡ್ ಕಲರ್ ಪೇಂಟ್ ಹೊಡೆದು ಕ್ಲಾಸೆಟ್ಗೆ ಫಿಕ್ಸ್ ಮಾಡ್ತಾರೆ. ಪ್ರಾಪರ್ ಆಗಿ ಫಿಕ್ಸ್ ಆಗುತ್ತೆ. ರಾತ್ರಿ ಎಲ್ರು ಮಲಗಿರುವಾಗ ಆ ಡೋರ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಒಳಗಿಂದ ಮಕ್ಕಳು ಕಿರ್ಚಾಡೋ ಶಬ್ದ ಕೇಳ್ತಿದೆ. ನೆಕ್ಸ್ಟ್ ಡೇ ಇವ ಕಿಚನಿಗೆ ಬಂದಾಗ ಯಾರೋ ಸ್ನಾಕ್ಸ್ ನ ಸ್ವಲ್ಪ ತಿಂದು ಕಚ್ಚಿಟ್ಟಿದ್ದಾರೆ. ಇದು ನಿಮ್ ಕೆಲ್ಸನೇ ತಾನೆ ಅಂತ ಫ್ರೆಡ್ ನ ಕೇಳ್ದಾಗ ಇಲ್ಲ ಅಂತ ಹೇಳ್ತಾನೆ. ಕೇನ್ ಹತ್ರ ಕೇಳಿದಾಗ ಅವನು ಕೂಡ ನಾನಲ್ಲ ಅಂತಿದ್ದಾನೆ. ಇವನ್ನ ಸ್ಕೂಲಿಗೆ ಬಿಡೋಕೆ ಹೋಗುವಾಗ ಆ ಕ್ಲೋಸೆಟ್ ಡೋರ್ ನ ಓಪನ್ ಮಾಡ್ತಾರೆ. ಅದ್ರೊಳಗಿಂದ ಆ ಸ್ನಾಕ್ಸ್ ಸ್ಮೆಲ್ ಬರ್ತಾ ಇದೆ. ಮೇ ಬಿ ಇವನೇ ಅದ್ರೊಳಗಡೆ ಕೂತು ತಿಂದಿರ್ಬೋದು ಅನ್ಕೊಂಡು ಸ್ಕೂಲಿಗೆ ಡ್ರಾಪ್ ಮಾಡ್ತಾರೆ. ಸೂಪರ್ ಮಾರ್ಕೆಟ್ಗೆ ಹೋಗಿ ರಿಟರ್ನ್ ಬರುವಾಗ ಕಾರ್ ಕೀ ತೆಗಿಯೋಕೆ ಜೇಬ್ ಒಳಗಡೆ ಕೈ ಹಾಕಿದಾಗ ಜೇಬಲ್ಲಿ ಹುಳಗಳಿದೆ. ಇವ್ರಿಗೆ ಗಾಬರಿ ಆಗುತ್ತೆ. ಈ ವಿಷಯನ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳಲ್ಲ, ಯಾಕಂದ್ರೆ ಏನಾದ್ರೂ ತಿಂದು ಜೇಬಲ್ಲಿ ಇಟ್ಟಿರ್ಬೋದು, ಅದಕ್ಕೇನೆ ಹುಳ ಬಂದಿದೆ ಅಂತ ಅನ್ಕೋತಾರೆ. ರಾತ್ರಿ ರೆಸ್ಟ್ ರೂಮಿಗೆ ಬಂದಾಗ ಯಾರೋ ನಿಂತಿರೋದ್ ನೋಡಿ ಇವ್ರಿಗೆ ಗಾಬರಿ ಆಗುತ್ತೆ. ಅಲ್ಲಿ ಯಾವ್ದೋ ದೆವ್ವ ನಿಂತ್ಕೊಂಡಿದೆ ಅಂತ. ಲೈಟ್ ಆನ್ ಮಾಡಿದಾಗ್ಲೇ ಗೊತ್ತಾಗುತ್ತೆ ಅಲ್ಲಿ ನಿಂತಿರೋದು ಇವ್ರ ಮಗ ಕೇನ್. ನನಗೆ ಈ ಮನೆ ಇಷ್ಟ ಆಗ್ತಿಲ್ಲ, ಬರೀ ಕೆಟ್ಟ ಕನ್ಸೆ ಬೀಳ್ತಿದೆ ಅಂತ ಅವನಿಗೆ ಸಮಾಧಾನ ಮಾಡಿ ಮಲಗಿಸೋ ಪ್ರಯತ್ನ ಮಾಡ್ತಾರೆ. ನನ್ನ ಯಾರೋ ಫಾಲೋ ಮಾಡ್ತಿದ್ದಾರೆ, ಆದ್ರೆ ಯಾರು ಅಂತ ಗೊತ್ತಿಲ್ಲ ಅಂತಿದ್ದಾನೆ.
ಅದೆಲ್ಲ ಏನು ಇಲ್ಲ, ನಿನ್ ಭ್ರಮೆ ಅಷ್ಟೇ, ಸುಮ್ನೆ ಮಲ್ಕೋ ಅಂತ. ಈಗ ಅವಳ ರೂಮ್ಗೆ ಹೋಗುವಾಗ ಆ ಕ್ಲಾಸೆಟ್ ಒಳಗಿಂದ ಯಾವ್ದೋ ಕೈ ಬರುತ್ತೆ. ಅಷ್ಟ್ರಲ್ಲಿ ಇವಳು ತಿರುಗಿದ್ರಿಂದ ಆ ಕೈ ಮಾಯ ಆಗುತ್ತೆ. ನೆಕ್ಸ್ಟ್ ಡೇ ಯುವರಯ್ಯ ಬರ್ತಾರೆ. ಒಳಗಡೆ ಬಂದ ತಕ್ಷಣ ಈ ಮನೇಲಿ ಯಾವ್ದೋ ಅಮಾನುಷ ಶಕ್ತಿ ಇದೆ, ನೀವೇನೋ ಮಾಡಿದ್ದೀರಾ ಅಂತ ಗಾಬರಿಯಾಗಿ ಮಾತಾಡ್ತಾರೆ. ಸರ್, ಏನ್ ಹೇಳ್ತಾ ಇದ್ದೀರಾ? ನೀವು ಯಾವ್ದೋ ಇವಿಲ್ ಪವರ್ನ ಇನ್ವೈಟ್ ಮಾಡಿದ್ದೀರಾ ಅನ್ಸುತ್ತೆ. ಸರ್, ಹೆದರ್ಸ್ಬೇಡಿ, ನಾನೀಗ ಏನ್ ಮಾಡ್ಬೇಕು? ಸದ್ಯಕ್ಕೆ ಒಂದು ಪೂಜೆ ಮಾಡೋಣ ಅಂತ ಮಂತ್ರ ಹೇಳ್ತಾ ಮನೇಲಿರೋ ದುಷ್ಟಶಕ್ತಿನ ಹೊರ ಹಾಕೋಕೆ ಪ್ರಯತ್ನ ಮಾಡ್ತಾರೆ. ಆ ರೆಡ್ ಡೋರ್ ನೋಡಿ ಇವ್ರಿಗೆ ಅನ್ನಿಸ್ತಾ ಇದೆ ಆ ಡೋರ್ ಹಿಂದೆ ಏನೋ ಇದೆ ಅಂತ. ನೋಡಿ ಮಿಸ್ ಈವಾ, ಇದೆಲ್ಲ ಟೆಂಪ್ರವರಿ ಸೊಲ್ಯೂಷನ್ ಅಷ್ಟೇ. ಅಷ್ಟು ಬೇಗ ಆ ದುಷ್ಟಶಕ್ತಿನ ನಾಶ ಮಾಡಕ್ಕಾಗಲ್ಲ. ಫಸ್ಟ್ ಆ ಡೋರ್ನ ಎಲ್ಲಾದ್ರೂ ತಗೊಂಡೋಗಿ ಸುಟ್ ಹಾಕಿ ಅಂತ. ಸಂಜೆ ಈ ವಿಷಯದ ಬಗ್ಗೆ ಗಂಡನ್ ಜೊತೆ ಮಾತಾಡಿದಾಗ ಅವನು ಡೋರ್ನ ತೆಗೆಯೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಆಗ್ತಾ ಇಲ್ಲ. ಫ್ರೆಡ್ ಹೇಳ್ತಾನೆ, ನೀನೇ ಇದನ್ನ ಕಾಡಿಂದ ತರೋದಕ್ಕೆ ಹೇಳ್ದೆ, ಈಗ ನೀನು ಅವನ್ ಮಾತ್ ಕೇಳಿ ರಿಮೂವ್ ಮಾಡು ಅಂತಿದ್ಯಾ? ಈ ಡೋರ್ ಚೆನ್ನಾಗಿ ಇದೆ ತಾನೇ ಅಂತ. ಸರಿ ಫ್ರೆಡ್, ಸಾರಿ, ಭಯದಲ್ಲಿ ಹಾಗೆಲ್ಲ ಹೇಳ್ದೆ ಅಷ್ಟೇ. ಸರಿ, ಈ ವೀಕೆಂಡ್ ವರ್ಗೂ ವೇಟ್ ಮಾಡಿ ನೋಡೋಣ ಅಂದ್ರೂನು ಯುವರಯ್ಯ ಹೇಳಿದ್ರು ಅಲ್ವಾ ಯಾವ್ದೋ ದುಷ್ಟಶಕ್ತಿ ಅಂತೆಲ್ಲ. ಸರಿ, ಆ ದುಷ್ಟಶಕ್ತಿ ಏನು ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ನೆಕ್ಸ್ಟ್ ಡೇನೆ ಒಂದು ಲೈಬ್ರರಿಗೆ ಹೋಗ್ತಾಳೆ. ಈ ಊರಲ್ಲಿ ಯಾವ್ದಾದ್ರು ಅರ್ಬನ್ ಲೆಜೆಂಡ್ ಕತೆ ಇದೆಯಾ ಈ ದೆವ್ವ ಭೂತದ ಬಗ್ಗೆ ಎಲ್ಲ? ಈ ಲೇಡಿ ಹೇಳ್ತಾಳೆ, ಈ ಊರಲ್ಲಿ ಕೆಲವು ವರ್ಷಗಳ ಹಿಂದೆ ತುಂಬಾ ಜನ ಚಿಕ್ಕ ಮಕ್ಕಳು ನಿಗೂಢವಾಗಿ ಕಾಣೆ ಆಗ್ತಿದ್ರು. ಅದರಲ್ಲಿ ಕೊನೆಯದಾಗಿ ಕಾಣೆ ಆಗಿರೋದು ಮ್ಯಾಗಿ ಅನ್ನುವ ಹುಡುಗಿ. ಆ ಹುಡುಗಿ ಬಗ್ಗೆ ಪಬ್ಲಿಷ್ ಆಗಿರೋ ಆರ್ಟಿಕಲ್ಸ್ ನ ತೋರಿಸ್ತಾಳೆ. ಅದನ್ನೆಲ್ಲ ತಿಳ್ಕೊಂಡು ರಾತ್ರಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದಾಗ ಫ್ರೆಡ್ ನಗ್ತಾ ಇದ್ದಾನೆ. ನೋಡು ಚಿನ್ನ, ನೀನು ತುಂಬಾನೇ ಟೆನ್ಷನ್ ಮಾಡ್ಕೋತಾ ಇದ್ದೀಯಾ. ಸರಿ ಬಿಡು, ನಿನ್ಗೋಸ್ಕರ ಆ ಡೋರ್ನ ಕಿತ್ತು ಅದು ಎಲ್ಲಿತ್ತು ಅಲ್ಲೇ ಇಟ್ಟು ಬರ್ತೀನಿ. ನೆಕ್ಸ್ಟ್ ಡೇ ನೋಡಿದ್ರೆ ಆ ಡೋರ್ಗೆ ಹೊಡೆದಿದ್ದ ಪೇಂಟ್ ಎಲ್ಲ ಉದ್ರೋಗಿದೆ. ಫ್ರೆಡ್ ಹೇಳ್ತಾನೆ, ನೀನೇನು ಚಿಂತೆ ಮಾಡಬೇಡ, ಇವತ್ತು ಕೆಲಸ ಮುಗಿಸ್ ಬಂದ ಮೇಲೆ ಈ ಡೋರ್ನ ಸುಟ್ಟು ಬಿಡ್ತೀನಿ ಅಂತ. ಒಬ್ಳೆ ಮನೇಲಿರುವಾಗ ಯಾವ್ದೋ ಆತ್ಮ ಅವಳನ್ನ ಫಾಲೋ ಮಾಡ್ತಿದೆ, ಆದ್ರೆ ಅದು ಇವಳಿಗೆ ಗೊತ್ತಾಗ್ತಾ ಇಲ್ಲ. ಅಷ್ಟರಲ್ಲಿ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ವಿಷಯ ಏನಂದ್ರೆ ಕೇನ್ ಮತ್ತೆ ಯಾವ್ದೋ ಹುಡುಗನ್ ಮೇಲೆ ಕೈ ಮಾಡಿದ್ದಾನೆ. ಅದಕ್ಕೆ ಪ್ರಿನ್ಸಿಪಾಲ್ ಹೇಳ್ತಾರೆ, ಫಸ್ಟ್ ನಿಮ್ ಮಗನ್ನ ಇಲ್ಲಿಂದ ಕರ್ಕೊಂಡೋಗಿ, ನಮ್ ಸ್ಕೂಲ್ ನಲ್ಲಿ ಅವನಿಗೆ ಎಜುಕೇಶನ್ ಕೊಡಕ್ ಆಗಲ್ಲ ಅಂತ. ರಾತ್ರಿ ಗಂಡ ಹೆಂಡತಿ ಇದ್ರ ಬಗ್ಗೆನೆ ಡಿಸ್ಕಸ್ ಮಾಡ್ತಿದ್ದಾರೆ. ಇವನ್ನ ಸ್ಪೆಷಲ್ ಸ್ಕೂಲ್ ನಲ್ಲಿ ಸೇರ್ಸೋಣ ಅಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ. ಸಮಾಧಾನ ಮಾಡ್ತಾಳೆ, ಟೆನ್ಷನ್ ಆಗ್ಬೇಡ, ಏನಾದ್ರೂ ದಾರಿ ಸಿಗುತ್ತೆ ಅಂತ. ಆದ್ರೆ ಇವಳ ಮನ್ಸಲ್ಲಿ ಮನೇಲಿ ಯಾವ್ದೋ ದೆವ್ವ ಇದೆ ಅಂತ ಅನ್ನಿಸ್ತಾ ಇದೆ. ಯಾವಾಗ್ಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಸೊ ಈಗ ಕೇನ್ ಸ್ಕೂಲಿಗೆ ಹೋಗಲ್ಲ, ಅದಕ್ಕೆ ಫ್ರೆಡ್ ಜೊತೆ ಕಳಿಸ್ತಾಳೆ. ಈಗ ಒಬ್ಳೆ ಮನೇಲಿರುವಾಗ ಅವಳ ರಿಸರ್ಚ್ ನ ಕಂಟಿನ್ಯೂ ಮಾಡ್ತಾಳೆ. ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ನ ಇಟ್ಕೊಂಡು ಡೀಪ್ ಆಗಿ ರಿಸರ್ಚ್ ಮಾಡಿದಾಗ ಆ ಕಾಡಲ್ಲಿದ್ದ ಡೋರ್ ಹಾಗೇನೆ ಕಾಣೆ ಆಗಿರೋ ಮಕ್ಕಳಿಗೆ ಏನೋ ಸಂಬಂಧ ಇದೆ ಅಂತ ಇವಳಿಗೆ ಅನ್ನಿಸ್ತಾ ಇದೆ. ಕೊನೆಯದಾಗಿ ಕಾಣೆ ಆಗಿದ್ದ ಹುಡುಗಿ ಮ್ಯಾಗಿ ಇದ್ದಾಳಲ್ಲ, ಅವಳ ಮನೆ ಅಡ್ರೆಸ್ ಕೂಡ ಸಿಗುತ್ತೆ. ನೇರವಾಗಿ ಅಲ್ಲೋಗಿ ನಮ್ಗೆ ಕಾಡಲ್ಲಿ ಒಂದು ಡೋರ್ ಸಿಕ್ತು, ಆ ಡೋರ್ನ ಎತ್ಕೊಂಡೋಗಿದ್ದು ನೀವೇನಾ? ಈ ಕಡೆ ಫ್ರೆಡ್ ಅವನಿಗೇನೋ ಕೆಲಸ ಇರೋದ್ರಿಂದ ಕೇನ್ನ ಮನೇಲಿ ಬಿಟ್ಟು ಅಮ್ಮ ಎಲ್ಲೋ ಹೋಗಿರ್ಬೋದು ಅನ್ಸುತ್ತೆ, ಅವ್ರು ಬರೋವರೆಗೂ ನೀನ್ ಇಲ್ಲೇ ಇರು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಈಗ ಅಜ್ಜಿ ಹೇಳ್ತಿರೋ ಪ್ರಕಾರ 20 ವರ್ಷದ ಹಿಂದೆ ಈ ಕಾಡೊಳಗಡೆ ಒಂದು ಬಂಗ್ಲೆ ಇತ್ತು. ಅದ್ರ ಹತ್ರ ಹೋಗೋ ಎಲ್ಲಾ ಮಕ್ಕಳು ಮಿಸ್ಟೀರಿಯಸ್ ಆಗಿ ಕಾಣೆ ಆಗ್ತಿದ್ರು. ಆ ಮನೇಲಿದ್ದ ಒಂದು ಡೋರ್ ಹತ್ರ ಹೋದಾಗ್ಲೇ ಮಕ್ಕಳು ಕಾಣೆ ಆಗ್ತಿದ್ರು. ಆ ಡೋರ್ ಹತ್ರ ಹೋಗಿ ಕೊನೆಯದಾಗಿ ಕಾಣೆ ಆಗಿದ್ದು ನನ್ ಮಗಳು ಮ್ಯಾಗಿ. ಕಟ್ ಮಾಡಿದ್ರೆ ಕೇನ್ ಮನೇಲಿ ಒಬ್ನೇ ಇದ್ದಾನೆ. ಆ ಡೋರ್ ಬೇರೆ ಓಪನ್ ಆಗುತ್ತೆ. ಈ ಕಡೆ ಅಜ್ಜಿ ಕತೆನ ಮುಂದುವರಿಸ್ತಾರೆ. ನನ್ ಮಗಳು ಆ ಬಂಗ್ಲೆ ಹತ್ರ ಹೋಗಿ ಕಾಣೆ ಆದ್ಲು. ಅದಕ್ಕೆ ನಾನು ಆ ಬಂಗ್ಲೆಗೆನೆ ಬೆಂಕಿ ಹಚ್ಚಿಬಿಟ್ಟೆ. ಆದ್ರೆ ಆ ಡೋರ್ ಬಿಟ್ಟು ಇಡೀ ಬಂಗ್ಲೆನೆ ಭಸ್ಮ ಆಗೋಯ್ತು. ಗುಂಡಿ ತೋಡಿ ಹೂತಾಕಿದ್ರುನು ನೆಕ್ಸ್ಟ್ ಡೇ ಬಂದು ನೋಡಿದಾಗ ಆ ಡೋರ್ ಮೇಲ್ಗಡೆ ಬಂದಿತ್ತು. ಕೊನೆಗೆ ಚೈನ್ ಹಾಕಿ ಆ ಡೋರ್ನ ಲಾಕ್ ಮಾಡ್ಬಿಟ್ಟೆ. ಆಮೇಲೆ ಈ ಊರಲ್ಲಿ ಮಕ್ಕಳು ಕಾಣೆ ಆಗೋದು ಸ್ಟಾಪ್ ಆಯ್ತು. ಹಾಗೇನೆ ಒಂದು ಕೀನ ತೋರಿಸ್ತಾರೆ. ಆ ಡೋರ್ನ ಲಾಕ್ ಮಾಡಿ ಕೀನ ನಾನೇ ಇಟ್ಕೊಂಡಿದ್ದೀನಿ. ಅದು ಗೊತ್ತಿಲ್ಲದೆ ನೀವು ಆ ಡೋರ್ನ ಎತ್ಕೊಂಡೋಗಿದ್ದೀರಾ. ಅಷ್ಟರಲ್ಲಿ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಕೇನ್ನ ಮನೇಲಿ ಬಿಟ್ಟಿದ್ದೀನಿ, ನನಗ್ ಸ್ವಲ್ಪ ಕೆಲ್ಸ ಇದೆ ಅಂತ. ಗಾಬರಿಯಾಗಿದ್ದ ಬೇಗ ಮನೆಗೆ ಓಡ್ ಬರ್ತಾಳೆ. ಗಂಡ ಹೆಂಡತಿ ಒಂದೇ ಸಮಯಕ್ಕೆ ಮನೆಗ್ ಬರ್ತಾರೆ. ಬಂದು ನೋಡಿದ್ರೆ ಕೇನ್ ಕಾಣಿಸ್ತಾ ಇಲ್ಲ. ಡೋರ್ ಅಡಿಯಿಂದ ಕೇನ್ಗೆ ಕೊಡ್ಸಿದ್ದ ಕಾರ್ ಮಾತ್ರ ಹೊರಗಡೆ ಬರುತ್ತೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಆದ್ರೆ ಏನು ಕ್ಲೂ ಸಿಗಲ್ಲ. ಆದ್ರೆ ಇವಾಗ ಗೊತ್ತಿದೆ ಕೇನ್ನ ಆ ಡೋರ್ ಎಳ್ಕೊಂಡಿದೆ ಅಂತ. ಅದಕ್ಕೆ ಯುವರಾಯನ ಕರೆಸ್ತಾರೆ. ಚಿಂತೆ ಮಾಡಬೇಡಿ, ನಿಮ್ ಮಗನ್ನ ಹೇಗಾದ್ರೂ ಕಾಪಾಡೋಣ. ನನಗೆ ಆ ಡೋರ್ ಇಂದ ಏನೋ ಶಬ್ದ ಕೇಳ್ತಿದೆ. ಆ ಡೋರ್ ನ ಹಿಂದೆ ನಾವು ನೋಡದೆ ಇರೋ ಪ್ರಪಂಚ ಇದೆ ಅನ್ಸುತ್ತೆ. ಯಾವ್ದೋ ದುಷ್ಟ ಶಕ್ತಿ ನಿಮ್ ಮಗನ್ನ ಎಳ್ಕೊಂಡೋಗಿದೆ. ಅದ್ರ ಜೊತೆ ಕಮ್ಯುನಿಕೇಟ್ ಮಾಡಿನೇ ಅವನ್ನ ಕರ್ಕೊಂಡ್ ಬರ್ಬೇಕು. ಆದ್ರೆ ಅದು ಈಸಿ ಅಲ್ಲ. ಫಸ್ಟ್ ಆ ಡೋರ್ ನ ಹೊಡೆದು ತೆಗೀರಿ. ಅದ್ ಎಲ್ಲಿತ್ತು ಅಲ್ಲೇ ತಗೊಂಡೋಗಿ ಇಡ್ಬೇಕು.
ಒಂದಂತೂ ಸತ್ಯ, ನಿಮ್ ಮಗ ಯಾವ್ದೋ ಆನ್ಷಿಯಂಟ್ ಈವಿಲ್ ಕೈಯಲ್ಲಿ ಸಿಗಾಕೊಂಡಿದ್ದಾನೆ. ಈಗ ಆ ಡೋರ್ನ ಕಿತ್ತು ಯಾವ ಜಾಗದಿಂದ ತಂದಿದ್ರು ಅಲ್ಲೇ ಇಡ್ತಾರೆ. ಇವರಯ್ಯ ತುಂಬಾ ವಸ್ತುಗಳನ್ನ ತಂದಿದ್ದಾರೆ. ಗಂಡ ಹೆಂಡತಿನ ನಿಲ್ಸಿ ಅವ್ರ ಸುತ್ತ ಹೋಲಿ ವಾಟರ್ ಹಾಕ್ತಾರೆ. ಯಾವುದೇ ಕಾರಣಕ್ಕೂ ಈ ಸರ್ಕಲ್ ಬಿಟ್ಟು ಹೊರಗಡೆ ಬರಬಾರ್ದು ಅಂತ 4 ದಿಕ್ಕಲ್ಲಿ ಗ್ಲಾಸ್ ಒಳಗಡೆ ಇರೋ ಬೆಲ್ ಇಡ್ತಾರೆ. ನೋಡಿ, ನಿಮ್ ಮಗ ಒಂದು ಡಾರ್ಕ್ ಆಗಿರೋ ಪ್ರಪಂಚದಲ್ಲಿ ಸಿಗಾಕೊಂಡಿದ್ದಾನೆ. ಅವನ್ನ ಕರ್ಕೊಂಡ್ ಬರೋಕೆ ಹಲವು ಹಂತಗಳನ್ನ ದಾಟಬೇಕು. ಪ್ರತಿ ಹಂತಕ್ಕೂ ಒಂದೊಂದು ರಿಚುವಲ್ ಇದೆ. ನೀವಿಬ್ರು ಫೋಕಸ್ ಮಾಡ್ಬೇಕು, ಡಿಸ್ಟ್ರಾಕ್ಟ್ ಆಗ್ಬಾರ್ದು. ಈಗ ಪ್ರೇ ಮಾಡಕ್ ಶುರು ಮಾಡ್ತಾರೆ. ನಿಮ್ ಡೋರ್ನ ನಿಮ್ ಜಾಗದಲ್ಲೇ ಇಟ್ಟಿದೀವಿ, ಅದನ್ನ ನೀವು ನೋಡ್ತಾ ಇದ್ದೀರಾ. ಜೋರಾಗಿ ಗಾಳಿ ಬೀಸಿ ಬೆಲ್ ಶಬ್ದ ಕೇಳುತ್ತೆ. ಅಂದ್ರೆ ಆ ದುಷ್ಟ ಶಕ್ತಿ ಇವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದೆ. ಸರಿ, ನಾವ್ಯಾಕೆ ಇಲ್ಲಿಗೆ ಬಂದಿದ್ದೀವಿ ಗೊತ್ತಾ? ಆಗ ಯಾವ್ದೋ ಆತ್ಮ ಇವ್ರನ್ನ ಹೆದರ್ಸೋದಕ್ಕೆ ಟ್ರೈ ಮಾಡುತ್ತೆ. ಓಕೆ, ಮೊದಲನೇ ಹಂತ ಮುಗೀತು. ಒಂದು ಸೆರಾಮೈಡ್ ಕೈ ತೆಗಿತಾರೆ. ನಿಮ್ ಮಗನ್ನ ಕರ್ಕೊಂಡ್ ಬರೋಕೆ ನಮ್ಗೆ ಒಳ್ಳೆ ಆತ್ಮಗಳ ಸಹಾಯ ಬೇಕು. ನಾವು ಆತ್ಮಗಳ ಜೊತೆ ಮಾತಾಡಿದಾಗ ಈ ಕೈ ಒಂದ್ಸಲ ಅಲ್ಲಾಡ್ಸಿದ್ರೆ ಎಸ್ ಅಂತ ಅರ್ಥ, 2 ಸಲ ಅಲ್ಲಾಡ್ಸಿದ್ರೆ ನೋ ಅಂತ ಅರ್ಥ. ಸೊ ಈಗ ಒಳ್ಳೆ ಆತ್ಮಗಳು ಇದೆಯಾ ಅಂತ ತಿಳ್ಕೊಳ್ಳೋಕೆ ಅವುಗಳ ಜೊತೆ ಮಾತಾಡಕ್ ಶುರು ಮಾಡ್ತಾರೆ. ಇಲ್ಲಿ ಯಾರಾದ್ರೂ ಗುಡ್ ಸ್ಪಿರಿಟ್ ಇದ್ದೀರಾ? ಆಗ ಈ ಕೈ ಒಂದ್ಸಲ ಅಲ್ಲಾಡುತ್ತೆ, ಅಂದ್ರೆ ಇದೆ ಅಂತ ಅರ್ಥ. ನಿಮ್ಮಿಂದ ನಮ್ ಹುಡುಗನ್ನ ಆ ಪ್ರಪಂಚದಿಂದ ಕಾಪಾಡಿ ಕರ್ಕೊಂಡ್ ಬರಕ್ ಆಗುತ್ತಾ? ಆಗ 2 ಸಲ ಅಲ್ಲಾಡುತ್ತೆ, ಅಂದ್ರೆ ಆಗಲ್ಲ ಅಂತ ಅರ್ಥ. ಕೊನೆಗೆ ಆ ಕೈ ಹೊಡೆದೋಗುತ್ತೆ. ಸೊ 2ನೇ ಮೆಥಡ್ ಫೇಲ್ ಆಗೋಯ್ತು. ಈಗ ಒಂದು ಪೈಪ್ ತೆಗೆದು ಸುತ್ತಮುತ್ತ ನೋಡಿದಾಗ ಒಂದು ದೆವ್ವ ಹತ್ರ ನಿಂತ್ಕೊಂಡಿದೆ. ಆ ಹುಡುಗ ಒಂದು ಆನ್ಷಿಯಂಟ್ ಈವಿಲ್ ಕೈಲಿ ಸಿಗಾಕೊಂಡಿದ್ದಾನೆ ಅಂತ ಹೇಳುತ್ತೆ. ನೆಕ್ಸ್ಟ್ ಇವರಯ್ಯ ಊಜಾ ಬೋರ್ಡ್ ತೆಗಿತಾರೆ. ಕಾಯಿನ್ ಬದಲು ಕೇನ್ ಯೂಸ್ ಮಾಡ್ತಿದ್ದ ಟಾಯ್ ಕಾರ್ ಇಡ್ತಾರೆ. ನಿಮ್ ಮಗ ಒಳಗಡೆ ಸಿಗಾಕೊಂಡಿದ್ದಾನೆ ಅನ್ನೋದು 100% ಕನ್ಫರ್ಮ್ ಆಗಿದೆ. ನೀವಿಬ್ರು ಆ ಕಾರ್ ಮೇಲೆ ಕೈ ಇಡಿ. ಆ ಸ್ಪಿರಿಟ್ ನಿಧಾನಕ್ಕೆ ಅದನ್ನ ಮೂವ್ ಮಾಡುತ್ತೆ. ಒಳಗಡೆ ಇರೋ ನಮ್ ಹುಡುಗನ ಬಗ್ಗೆ ಮಾಹಿತಿ ಕೊಡೋಕೆ ನಮ್ ಸುತ್ತಮುತ್ತ ಯಾವ್ದಾದ್ರು ಗುಡ್ ಸ್ಪಿರಿಟ್ ಇದೆಯಾ? ಆಗ ಆ ಕಾರು ಎಸ್ ಅಂತ ಬರ್ದಿರೋ ಕಡೆ ಮೂವ್ ಆಗುತ್ತೆ. ನಮ್ ಹುಡುಗನ್ ಹೆಸರು ಗೊತ್ತಾ? ಆ ಕಾರು ಅವನ್ ಹೆಸರಿರೋ ಕಡೆ ಮೂವ್ ಆಗುತ್ತೆ. ಸರಿ, ನಮ್ ಹುಡುಗ ಎಲ್ ಸಿಗಾಕೊಂಡಿದ್ದಾನೆ ಅಂತ ನಿಮಗ್ ಗೊತ್ತಾ? ನೋ ಅಂತ ಬರ್ದಿರೋ ಕಡೆ ಮೂವ್ ಆಗಿ ಕಾರ್ ರೊಟೇಟ್ ಆಗ್ತಿದೆ. ಇವರಯ್ಯ ಜೋರಾಗಿ ಕಿರ್ಚಾಡ್ತಾರೆ, ಆ ಇವಿಲ್ ನ ಹೆಸರೇನು ಅಂತ. ಆಗ ಊಜಾ ಬೋರ್ಡ್ ನಲ್ಲಿ ದೆವ್ವದ ರೂಪ ಬರುತ್ತೆ. ಸ್ವಲ್ಪ ಹೊತ್ತಲ್ಲೇ ಆ ಬೋರ್ಡ್ ಅಲ್ಲಿ ಬರ್ದಿದ್ದ ಅಕ್ಷರಗಳೆಲ್ಲ ಅಳಿಸೋಗುತ್ತೆ. ಇವರಯ್ಯ ಹೇಳ್ತಾರೆ, ನಿಮ್ ಮಗ ಒಂದು ಡಾರ್ಕ್ ವರ್ಲ್ಡ್ ಅಲ್ಲಿ ಸಿಗಾಕೊಂಡಿದ್ದಾನೆ. ಆ ಪ್ರಪಂಚನ ಕಾಯೋಕೆ ಒಬ್ಬ ಗೇಟ್ ಕೀಪರ್ ಇದ್ದಾನೆ. ಅವನ್ ಹೆಸರು ಗೊತ್ತಾದ್ರೆ ಮಾತ್ರ ನಮ್ಮಿಂದ ಅವನ್ ಜೊತೆಲಿ ಮಾತಾಡಕ್ ಸಾಧ್ಯ. ನಮ್ ಹತ್ರ ಇದ್ದ ಊಜಾ ಬೋರ್ಡ್ ಅಲ್ಲಿ ಇದ್ದ ಅಕ್ಷರಗಳೆಲ್ಲ ಅಳಿಸೋಗಿದೆ. ಆಗ ಇವ ಲಿಪ್ಸ್ಟಿಕ್ ತೆಗ್ದು ಊಜಾ ಬೋರ್ಡ್ ಅಲ್ಲಿ ಯಾವ್ದೆಲ್ಲ ಅಕ್ಷರಗಳು ಬರ್ದಿತ್ತು ಅದನ್ನ ಹಂಗೆ ಬರೀತಾಳೆ. ಈಗ ಇವರಯ್ಯ ಕೇಳ್ತಾರೆ, ಆ ಗೇಟ್ ಕೀಪರ್ ನ ಹೆಸರೇನು? ಈಗ ಆ ಕಾರ್ ಮೂವ್ ಆಗಿ ಇಂಪುಸ ಅನ್ನೋ ಹೆಸರನ್ನ ಸೂಚಿಸುತ್ತೆ. ಹೆಸರು ಕೇಳಿ ಇವರಯ್ಯ ಗಾಬರಿ ಆಗ್ತಾರೆ. ಅದೊಂದು ಡೇಂಜರಸ್ ಈವಿಲ್. ಈಗ ಕೊನೆ ಹಂತ, ಪೇಪರ್ ಪೆನ್ಸಿಲ್ ತೆಗ್ದು ಫಸ್ಟ್ ಕೇನ್ ಜೀವಂತವಾಗಿದ್ದಾನ ಅನ್ನೋದನ್ನ ತಿಳ್ಕೋಬೇಕು. ಅದಕ್ಕೆ ಕೇನ್ ನನ್ ಜೊತೆಲಿ ಮಾತಾಡು ಅಂತ ಪೆನ್ಸಿಲ್ ನಲ್ಲಿ ಗೀಚ್ತಾ ಇದ್ದಾರೆ. ಒಳಗಡೆ ಇರೋ ಕೇನ್ ಇವ್ರ ಮುಖಾಂತರ ಮಾತಾಡ್ಬೋದು ಅಂತ ಗೆಸ್ ಮಾಡ್ತಾರೆ. ಆದ್ರೆ ಏನು ಉಪಯೋಗ ಇಲ್ಲ, ಅವನ್ ಜೊತೆ ಸಂಪರ್ಕ ಸಾಧಿಸಕ್ ಆಗ್ತಾ ಇಲ್ಲ. ಈಗ ಫ್ರೆಡ್ ಜೋರಾಗಿ ಕಿರ್ಚಾಡ್ತಾ ಅವ್ರ ಪೆನ್ಸಿಲ್ ಪೇಪರ್ ನ ಕಿತ್ಕೊಂಡು ಗೀಜಕ್ ಶುರು ಮಾಡ್ತಾರೆ. ಕೇನ್ ಜೀವಂತವಾಗಿ ಇದ್ದಾನೆ ಅನ್ನೋದು ಫ್ರೆಡ್ ಮುಖಾಂತರ ಗೊತ್ತಾಗುತ್ತೆ. ಸೊ ಒಳಗಡೆ ಹೋಗೋಕೆ ಇಂಪುಸ ಜೊತೆ ಮಾತಾಡ್ತಾರೆ. ನಮ್ನ ಒಳಗಡೆ ಬಿಡಿ, ನಾವು ನಮ್ ಹುಡುಗನ್ನ ಕಾಪಾಡ್ಬೇಕು ಅಂತ. ಈಗ ಇಂಪುಸ ಮಾತಾಡುತ್ತೆ, ಏನ್ ಬೇಕು ನಿಮ್ಗೆ? ನಮ್ ಹುಡುಗ ಒಳಗಡೆ ಸಿಗಾಕೊಂಡಿದ್ದಾನೆ. ಗೇಟ್ ಕೀಪರ್ ಆಗಿರೋ ನಿಮ್ ಜೊತೆ ಮಾತಾಡಿನೇ ನಾವು ಒಳಗಡೆ ಹೋಗೋಕ್ ಸಾಧ್ಯ. ಅದಕ್ಕೆ ಇಂಪುಸ ಹೇಳುತ್ತೆ, ನೀವು ನಮ್ ಮಾಸ್ಟರ್ ಜೊತೆಲಿ ಮಾತಾಡ್ಬೇಕು ಅಂತ. ಸರಿ, ನಾವು ಅವ್ರ ಜೊತೆನೆ ಮಾತಾಡ್ತೀವಿ. ಆದ್ರೆ ಇಂಪುಸ ಒಪ್ಪಲ್ಲ. ನಮ್ ಮಾಸ್ಟರ್ ಜೊತೆ ಮಾತಾಡೋದು ಈಸಿ ಅಲ್ಲ. ಆದ್ರೆ ಇವರಯ್ಯ ಬಿಡಲ್ಲ. ಅವನ್ ಪೇರೆಂಟ್ಸ್ ಬಂದಿರೋದೇ ಅವನ್ನ ಕರ್ಕೊಂಡು ಹೋಗೋಕೆ. ಅವನ್ ಬರ್ದೆ ಇವ್ರಿಲ್ಲಿಂದ ಹೋಗಲ್ಲ. ನೀವು ಹೇಳಿದ್ದೆಲ್ಲ ಕೇಳ್ತೀವಿ ಅಂತ. ಏನು ಹೇಳಿದ್ದೆಲ್ಲ ಕೇಳ್ತೀರಾ? ಸರಿ, ಆ ಡೋರ್ ಕೀ ಇದೆಯಲ್ಲ ಅದನ್ನ ನಮಗ್ ಕೊಡಿ. ಇವ ಮ್ಯಾಗಿ ಅವ್ರ ತಾಯಿ ಹತ್ರ ಮಾತಾಡಿ ಆ ಕೀನ ಇಸ್ಕೊಂಡ್ ಬಂದಿರ್ತಾಳೆ. ಆ ಕೀನ ಡೋರ್ ಹತ್ರ ಇಡ್ತಾರೆ. ಈಗ ನೀವು ಮಾಸ್ಟರ್ ಜೊತೆಲಿ ಮಾತಾಡ್ಬೋದು ಅಂತ ಇಂಪುಸ ಹೇಳುತ್ತೆ. ಸಡನ್ ಆಗಿ ಎಲ್ಲ ಕತ್ಲೆ ಆಗುತ್ತೆ. ಇವರಯ್ಯ ಪೆಟ್ರೋಮ್ಯಾಕ್ಸ್ ಲೈಟ್ ನ ಆನ್ ಮಾಡಿದಾಗ ಇಲ್ಲಿ ತನಕ ಬಲಿಯಾಗಿರೋ ಮಕ್ಕಳ ಆತ್ಮಗಳೆಲ್ಲ ಬರುತ್ತೆ. ಸಡನ್ ಆಗಿ ಅವರೆಲ್ಲ ಮಾಯ ಆಗಿ ಡೋರ್ ಓಪನ್ ಆಗುತ್ತೆ. 3 ಜನ ಡಾರ್ಕ್ ವರ್ಲ್ಡ್ ಒಳಗಡೆ ಹೋಗ್ತಾರೆ. ಈಗ ಡಾರ್ಕ್ ವರ್ಲ್ಡ್ ನ ಲೀಡರ್ ಆಗಿರೋ ಮಾಸ್ಟರ್ ಜೊತೆ ಮಾತಾಡ್ತಾರೆ. ಆ ಮಾಸ್ಟರ್ ಇವರಯ್ಯ ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇರೋದು. ಆ ಹುಡುಗನ್ ಪೇರೆಂಟ್ಸ್ ಬಂದಿದ್ದಾರೆ, ಅವನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಆಗ ಇವಿಲ್ ಕೇಳುತ್ತೆ, ಅವನ್ನ ಕಳ್ಸೋದ್ರಿಂದ ನನಗೇನು ಲಾಭ? ಇವ ಹೇಳ್ತಾಳೆ, ಬೇಕಾದ್ರೆ ನಮ್ಮಿಬ್ಬರನ್ನ ಬಲಿ ತಗೊಳ್ಳಿ, ಅವನ್ನ ಕಳಿಸ್ಬೇಡಿ. ನನಗೆ ಬೇಕಾಗಿರೋದು ಚಿಕ್ಕ ಮಕ್ಳು ಮಾತ್ರ, ದೊಡ್ಡವ್ರು ಬೇಕಾಗಿಲ್ಲ. ಮಕ್ಳು ಕಿರ್ಚಾಡ್ದಾಗ ಸಿಗೋ ಸುಖ ಇದೆಯಲ್ಲ ಅದೇ ನನಗ್ ಬೇಕು ಅಂತ.
ನೋಡಿ ನಮ್ನ ಒಳಗಡೆ ಕರ್ಸ್ಕೊಂಡಿದ್ದೀರಾ ಅಂದ್ರೆ ಖಂಡಿತ ನಿಮ್ಗೆ ಏನಾದ್ರೂ ಡಿಮ್ಯಾಂಡ್ಸ್ ಇರ್ಬೋದು. ಅದೇನು ಅಂತ ಹೇಳಿ, ನಮ್ ಮಗನಿಗೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ. ಈಗ ಮಾಸ್ಟರ್ ಒಂದು ಪೇಪರ್ ಕೊಟ್ಟು ನಮ್ಗಳ ನಡುವೆ ಒಂದು ಅಗ್ರಿಮೆಂಟ್ ಆಗ್ಬೇಕು. ನೀವು ಅದಕ್ಕೆ ಒಪ್ಕೊಂಡು ಸೈನ್ ಮಾಡಿದ್ರೆ ಮಾತ್ರ ನಾನು ನಿಮ್ ಮಗನ್ನ ಕಳಿಸ್ತೀನಿ. ಆ ಅಗ್ರಿಮೆಂಟ್ ನ ಓದಿ ಇವ ಅಳ್ತಿದ್ದಾಳೆ. ಅದ್ರಲ್ಲಿ ಏನ್ ಬರ್ದಿದೆ ಅಂತ ನಮಗ್ ತೋರ್ಸಲ್ಲ. ಯುವರಯ್ಯ ಹೇಳ್ತಾರೆ, ದಯವಿಟ್ಟು ಈ ಅಗ್ರಿಮೆಂಟ್ ಗೆ ಸೈನ್ ಹಾಕಿ, ಇಲ್ಲ ಅಂದ್ರೆ ನಿಮ್ ಮಗ ನಿಮಗ್ ಸಿಗಲ್ಲ ಅಂತ. ಬೇರೆ ದಾರಿ ಇಲ್ದೆ ಗಂಡ ಹೆಂಡತಿ ಸೈನ್ ಹಾಕ್ತಾರೆ. ಈಗ ಕೇನ್ ಹೊರಗಡೆ ಬರ್ತಾನೆ, ಆ ಡೋರ್ ಕ್ಲೋಸ್ ಆಗುತ್ತೆ. ಯುವರಯ್ಯ ಹೇಳ್ತಾರೆ, ನೀವು ಅಗ್ರಿಮೆಂಟ್ ಗೆ ಸೈನ್ ಹಾಕಿದ್ದೀರಾ, ಅದಕ್ಕೆ ತಕ್ಕಂತೆ ನೀವು ನಡ್ಕೋಬೇಕು, ಇಲ್ಲ ಅಂದ್ರೆ ನಿಮ್ ಪ್ರಾಣಕ್ಕೆ ಅಪಾಯ ಅಂತ. ಸೊ ಕೇನ್ ನ ಕರ್ಕೊಂಡು ಬೇರೆ ಊರಿಗೆ ಹೋಗೋ ಪ್ಲಾನ್ ಮಾಡ್ತಾರೆ. ಇವ ಮಾತ್ರ ಕೇನ್ ನ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಫ್ರೆಡ್ ಮಾತ್ರ ಮನೇಲಿದ್ದಾನೆ. ಆ ಡೋರ್ಗೆ ಮತ್ತೆ ಪೇಂಟ್ ಮಾಡಿ ಕೇನ್ ನ ಇದಕ್ಕೂ ಮುಂಚೆ ಸೇರಿಸಿದ್ದ ಸ್ಕೂಲ್ ನಲ್ಲಿ ಫಿಕ್ಸ್ ಮಾಡ್ತಾರೆ. ವಿಷಯ ಏನಂದ್ರೆ ಆ ಮಾಸ್ಟರ್ ಕೇಳಿರುತ್ತೆ, ನಾನು ನಿಮ್ ಮಗನ್ನ ಕಳಿಸ್ತೀನಿ, ಆದ್ರೆ ನನಗೆ ತುಂಬಾ ಜನ ಮಕ್ಕಳು ಬೇಕು. ಆ ಡೋರ್ ನ ಈ ಊರಲ್ಲಿರೋ ಸ್ಕೂಲ್ ನಲ್ಲಿ ಫಿಕ್ಸ್ ಮಾಡ್ಬೇಕು ಅಂತ. ಅದೇ ಅಗ್ರಿಮೆಂಟ್ ಅಲ್ಲೂ ಬರ್ದಿರುತ್ತೆ. ಅದಕ್ಕೇನೆ ಅಗ್ರಿಮೆಂಟ್ ನ ಓದಿ ಇವಾಗ ಗಾಬರಿ ಆಗಿರ್ತಾಳೆ. ಹೇಗೂ ಫ್ರೆಡ್ಡಿ ಸ್ಕೂಲ್ ಅಲ್ಲಿ ಕಾರ್ಪೆಂಟರ್ ಆಗಿ ಕೆಲಸ ಮಾಡ್ತಿರೋದ್ರಿಂದ ಒಂದು ರೂಮ್ ಗೆ ಡೋರ್ ನ ಅವಶ್ಯಕತೆ ಇರುತ್ತೆ. ಆ ರೂಮ್ ಗೆ ಆ ಕಾಡಲ್ಲಿದ್ದ ಡೋರ್ ನ ಫಿಕ್ಸ್ ಮಾಡಿ ಕೀನ ಪ್ರಿನ್ಸಿಪಾಲ್ ಕೈಗೆ ಕೊಡ್ತಾನೆ. ಸೊ ಇನ್ಮೇಲೆ ಆ ಡೋರ್ ಹತ್ರ ಹೋಗೋ ಮಕ್ಕಳನ್ನೆಲ್ಲ ಆ ಮಾಸ್ಟರ್ ಒಳಗಡೆ ಎಳ್ಕೊಂಡು ಬಲಿ ತಗೊಳುತ್ತೆ. ಇದ್ರೊಂದಿಗೆ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.